ಜೈ ಶ್ರೀರಾಮ್. ರೀಪೋಸ್ ಅರ್ಪಿಸುವ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ಕ್ರಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ನಾವಿವತ್ತು ನಿಮಗೆ ಹೇಳೋಕೆ ಹೊರಟಿರೋದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ಗೆ ಕಳಿಸಿದಂಥ ಒಂದು ಸೀಕ್ರೆಟ್ ಮೆಸೆಂಜರ್, ಅದು ಕೂಡ ಯೋಗಿಜಿಯ ಟೀಮ್ಗೆ ಸೇರಿಸ್ಕೊಳ್ಳೋದಕ್ಕೆ. ಯಾವುದು ಆ ಮೆಸೆಂಜರ್, ಏನಿದು ಕತೆ, ಡೀಟೇಲ್ ಆಗಿ ಅರ್ಥ ಮಾಡಿಸೋ ಪ್ರಯತ್ನವನ್ನ ಮಾಡ್ತೀನಿ. ವೀಕ್ಷಕರೇ, ದೇಶದಲ್ಲಿ ಒಂದು ಮಾತು ಜೋರಾಗ್ಬಿಟ್ಟಿದೆ. ಮೋದಿಜಿ ನಂತರ ದೇಶದಲ್ಲಿ ಯೋಗಿಜಿಯೇ PM ಆಗಬೇಕು ಅಂತ ತುಂಬಾ ಜನರ ಆಸೆ ಇದೆ. ಯೋಗಿಜಿ ಪ್ರಧಾನಿ ಆದ್ರೆ ಏನ್ ನಡೆಯುತ್ತೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಸೊ ಈಗ ಇದರ ವಿರುದ್ಧ ಒಂದು ಕಡೆ ಡೀಪ್ ಸ್ಟೇಟ್ಸ್ ತಮ್ಮ ಕೆಲಸವನ್ನ ಶುರು ಮಾಡಿಕೊಂಡ್ರೆ, ಇನ್ನೊಂದು ಕಡೆ US ವೈಸ್ ಪ್ರೆಸಿಡೆಂಟ್ JD ವ್ಯಾನ್ಸ್ ಒಂದು ಅಸಹ್ಯಕರ ಹೇಳಿಕೆ ಕೊಟ್ಟಿದ್ದಾರೆ. JD ವ್ಯಾನ್ಸ್ ಹೇಳ್ತಾರೆ, ಭಾರತೀಯರು ಸರ್ವೆಂಟ್ ಕ್ಲಾಸ್ ಜನರಂತೆ. ಪಾಪ ಹೀಗೆ ಹೇಳಿಕೆ ಕೊಡೋ ಮುಂಚೆ JD ವ್ಯಾನ್ಸ್ ತಮ್ಮ ಪತ್ನಿ ಕೂಡ ಭಾರತದವರು, ಅವರ ತಂದೆ ಒಬ್ಬ ಹಿಂದೂ ಅನ್ನೋದನ್ನ ಮರೆತು ಬಿಟ್ರು ಅಂತ ಕಾಣಿಸುತ್ತೆ. ಇದೇ JD ವ್ಯಾನ್ಸ್ ಈ ಹಿಂದೆ ಭಾರತಕ್ಕೆ ಬಂದಾಗ ಹೇಳ್ತಾರೆ, ಎರಡೂ ದೇಶದ ಸಂಸ್ಕೃತಿಯಿಂದ ಯಾವ ರೀತಿ ತಮ್ಮ ಮಕ್ಕಳನ್ನ ಬೆಳೆಸ್ತಾ ಇದ್ದೀವಿ ಅಂತ. ಆದ್ರೆ ಈಗ ಹೇಳ್ತಿದ್ದಾರೆ ಭಾರತೀಯರು ಸರ್ವೆಂಟ್ ಕ್ಲಾಸ್ ಅಂತ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ವರ್ಲ್ಡ್ ವಾರ್ ಟೈಮಲ್ಲಿ ಹಾಗೆ ವರ್ಲ್ಡ್ ವಾರ್ಗೂ ಮುಂಚೆ ಅಮೆರಿಕ ತುಂಬಾನೇ ಅದ್ಭುತವಾದ ಕೆಲಸಗಳನ್ನ ಮಾಡಿದೆ, ಬ್ರಿಡ್ಜ್ಗಳನ್ನ ನಿರ್ಮಿಸಿದೆ. ಆದ್ರೆ ವಲಸಿಗರು ಬಂದ ಮೇಲೆ ಅದೆಲ್ಲ ಸ್ಟಾಪ್ ಆಯ್ತು ಅಂತ ಹೇಳ್ತಾರೆ. ಆಕ್ಚುಲಿ JD ವ್ಯಾನ್ಸ್ ಕೆಲವೊಂದು ವಿಷಯಗಳನ್ನ ಹೇಳೋಕೆ ಮರ್ತಿರ್ತಾರೆ. ವರ್ಲ್ಡ್ ವಾರ್ ನಡೆದಿದ್ದು ಯುರೋಪಿನಲ್ಲಿ, ಇದು ಯುರೋಪಿಯನ್ನ ವಾರ್ ಆಗಿತ್ತು. ಆದ್ರೆ ಅದರಲ್ಲಿ ಅಮೆರಿಕ ಪಾರ್ಟಿಸಿಪೇಟ್ ಮಾಡಿತ್ತು ಅಷ್ಟೇ. ಈ ವಾರ್ನಲ್ಲಿ ಅಮೆರಿಕದ ಎಷ್ಟು ಜನ ಸತ್ತಿದ್ದಾರೆ ಅನ್ನೋದನ್ನ ಸಹ ಅವರು ಹೇಳಲಿಲ್ಲ. ಹಾಗೆ ಅಮೆರಿಕದಲ್ಲಿರುವಂತಹ ಕಾರ್ನ ಟೆಕ್ನಾಲಜಿಗಳೆಲ್ಲ ಬಂದಿದ್ದು ಜರ್ಮನಿಯಿಂದ, ಇನ್ಕ್ಲೂಡಿಂಗ್ ನ್ಯೂಕ್ಲಿಯರ್ ಬಾಂಬ್, ಇನ್ಕ್ಲೂಡಿಂಗ್ ಸಬ್ಮರೀನ್ ಮತ್ತೆ ಟ್ಯಾಕ್ಸ್, ಎಷ್ಟೆಲ್ಲ ಮೇಜರ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇತ್ತು ಅದೆಲ್ಲ ಜರ್ಮನಿಯಿಂದ ಯುರೋಪಿನಿಂದ ಬಂದಿದೆ. ಆದರೆ ಅವರು ಇದನ್ನೆಲ್ಲ ಹೇಳೋಕೆ ಮರ್ತು ಬಿಟ್ರು. ಅವರು ಹೇಳಬೇಕಾಗಿದ್ದು ಇಷ್ಟೇ, ವೈಟ್ ಜನರು ಇದನ್ನೆಲ್ಲ ಡೆವಲಪ್ ಮಾಡಿದ್ದು, ಹಾಗೆ ಬ್ರೌನ್ ಜನರು ಏನೂ ಮಾಡಿಲ್ಲ ಅಂತ. ಆದರೆ ಅದರ ನಂತರದಲ್ಲಿ ಪ್ರಪಂಚ ಬದಲಾಗಿದೆ. ಎಲ್ಲರ ಬಳಿಯೂ ಬೇಸಿಕ್ ಮೆಟೀರಿಯಲ್ ಬಂದಿದೆ. ಈಗ ಅವಶ್ಯಕತೆ ಇದ್ದಿದ್ದು ಕೇವಲ ಸಾಫ್ಟ್ವೇರ್ನದ್ದು ಅಷ್ಟೇ. ಅದರಲ್ಲಿ ನೀವು ನೋಡಿದ್ರೆ ಇಮೇಲ್ ಅನ್ನ ಭಾರತೀಯರು ಇನ್ವೆಂಟ್ ಮಾಡಿದ್ರು, ಫ್ರೀ ಇಮೇಲ್ ಅನ್ನ ಕೂಡ ಭಾರತೀಯರು ಸ್ಟಾರ್ಟ್ ಮಾಡಿದ್ರು. ಅದರ ನಂತರ ಅಲ್ಲಿನ ಅಂದ್ರೆ ಅಮೆರಿಕದ B2 ಬಾಂಬರ್ನ ಡಿಸೈನರ್ ಏನಿದ್ದಾರೆ ಅದರಲ್ಲಿ ಒಬ್ರು ಭಾರತೀಯರೇ ಇದ್ದಾರೆ. ಅಮೆರಿಕ ಅದನ್ನ ಇಟ್ಕೊಂಡು ತುಂಬಾ ಪ್ರೌಡ್ ಫೀಲ್ ಮಾಡ್ತಾರೆ. ನೇವಲ್ ಡಿಸೈನ್ ಅಲ್ಲೂ ಕೂಡ ಎಷ್ಟು ಇಂಜಿನಿಯರ್ಸ್ ಭಾರತದವರು ಇದ್ದಾರೆ ಗೊತ್ತಾ? ಇದನ್ನ ಅವರು ಮರ್ತು ಬಿಟ್ರು ಹೇಳೋಕೆ. ಭಾರತೀಯರ ಕೊಡುಗೆ ಮ್ಯಾಥಮೆಟಿಕ್ಸ್, ಸೈನ್ಸ್ನಲ್ಲಿ ಏನು ಅನ್ನೋದನ್ನ ಹೇಳೋಕೆ ಮರ್ತು ಬಿಟ್ರು. ಇನ್ನೂ ಹೇಳೋದಾದ್ರೆ ಇವರಿಗೆಲ್ಲ ಭಾರತದ ಇತಿಹಾಸವೇ ಗೊತ್ತಿಲ್ಲ, ಏನೇನೂ ಗೊತ್ತಿಲ್ಲ. ನೋಡಿ, ನಮ್ಮ ಸಮಾಜ ರೇಸಿಸ್ಟ್ ಜನಾಂಗವಾಗಿದೆ, ಜೊತೆಗೆ ಜಾತಿವಾದಿಯೂ ಹೌದು. ಕ್ಯಾಸ್ಟ್ ಅನ್ನೋದು ಇಂಗ್ಲಿಷ್ ವರ್ಡ್, ಇದಕ್ಕೂ ಭಾರತಕ್ಕೂ ಯಾವುದೇ ಸಂಬಂಧ ಇಲ್ಲ. ಈಗ ಬ್ರೌನ್ ಜನರನ್ನ ಹಾಗೆ ಭಾರತೀಯರನ್ನ ಅಮೆರಿಕದ JD ವ್ಯಾನ್ಸ್ ಸರ್ವೆಂಟ್ ಕ್ಲಾಸ್ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಭಾರತೀಯ ಇಂಜಿನಿಯರ್ಗಳು ಇದ್ದಿಲ್ಲ ಅಂದಿದ್ರೆ ಅಮೆರಿಕದಲ್ಲಿ ಸಿಲಿಕಾನ್ ವ್ಯಾಲಿ ಇರ್ತಾ ಇರಲಿಲ್ಲ ಅನ್ನೋದನ್ನ ಅವರು ಮಾಡ್ತಿದ್ದಾರೆ. ಇದೆಲ್ಲವನ್ನ ಮರೆತು JD ವ್ಯಾನ್ಸ್ ಮಾತಾಡಿದ್ದಾರೆ. ವಿಷಯ ಏನಂದ್ರೆ JD ವ್ಯಾನ್ಸ್ಗೆ ಇಲ್ಲಿ ಎರಡು ತರಹದ ಆಡಿಯನ್ಸ್ ಇದ್ದಾರೆ. ಡೊಮೆಸ್ಟಿಕ್ ಮೆಗಾ ಕ್ರೌಡ್, ಇನ್ನೊಂದು ನ್ಯಾಷನಲಿಸ್ಟ್ ಕ್ಯಾಬಿನೆಟ್ ಕ್ರೌಡ್ ಅಂತ. ಈ ಎರಡೂ ರೀತಿಯ ಕ್ರೌಡ್ಗಳಿಗಾಗಿ ಇಂಟರ್ವ್ಯೂ ಕೊಡ್ತಾರೆ. ಅದರಲ್ಲಿ ಅಮೆರಿಕ ಹೇಗೆ ಬೆಳೀತಾ ಇದೆ ಅನ್ನೋದನ್ನ ಹೇಳ್ತಾರೆ. ಈಗ ಎಲ್ಲ ಅಂಕಿಅಂಶಗಳು, ಎಲ್ಲ ಬ್ಯಾಂಕ್ಸ್ಗಳು ಹೇಳ್ತಾ ಇದೆ, ಇವರುಗಳ ಗ್ರೋತ್ ಗ್ರಾಫ್ ಪ್ರಕಾರ ಸಾವಿರಾರು ಚಿಕ್ಕ ಚಿಕ್ಕ ಬ್ಯಾಂಕ್ಗಳು ಆಲ್ರೆಡಿ ಕ್ಲೋಸ್ ಆಗಿದ್ದಾವೆ ಅಂತ.
ಜೊತೆಗೆ ಬ್ಯಾಂಕ್ಗಳಲ್ಲಿ ದುಡ್ಡೇ ಇಲ್ಲ ಅಂತ. ಆದರೂ ವ್ಯಾನ್ಸ್ ದೊಡ್ಡ ದೊಡ್ಡ ಡೈಲಾಗ್ಗಳನ್ನು ಹೊಡೆದು ಆಡಿಯನ್ಸ್ಗಳನ್ನು ಖುಷಿ ಪಡಿಸ್ತಾ ಇದ್ದಾರೆ. ಇನ್ನೊಂದು ವಿಷಯಕ್ಕೆ ಬರೋಣ, ಡೀಪ್ ಸ್ಟೇಟ್ನಿಂದ ನಡೀತಾ ಇರುವಂತಹ ಕೆಲಸಗಳ ಬಗ್ಗೆ. ಇವಾಗಿನ ಟ್ರೆಂಡ್ ನೋಡಿದ್ದೀರಾ? ನೇಷನ್ ವಾಂಟ್ಸ್ ಯೋಗಿ ಆದಿತ್ಯನಾಥ್ ಅಂತ ಶುರುವಾಗಿದೆ. ಅದಕ್ಕಾಗಿ ಡೀಪ್ ಸ್ಟೇಟ್ ಮತ್ತು ಟ್ರಂಪ್ನ ಅಡ್ಮಿನಿಸ್ಟ್ರೇಷನ್ ದಾಳವನ್ನು ಅಥವಾ ತನ್ನ ತಂತ್ರಗಳನ್ನು ಉಪಯೋಗಿಸಲಿಕ್ಕೆ ಶುರು ಮಾಡಿಕೊಂಡಿದೆ. ಇದರ ಸಲುವಾಗಿ ಮೇ ತಿಂಗಳಲ್ಲಿ ಭಾರತಕ್ಕೆ ಅವರು ಒಬ್ಬ ಮೆಸೇಂಜರ್ ಅನ್ನು ಕಳಿಸಿದ್ರು. ಈಗ ಮತ್ತೊಮ್ಮೆ ಅದೇ ಮೆಸೇಂಜರ್ ಅನ್ನು ಕಳಿಸಿದ್ದಾರೆ. ಈ ಮೆಸೇಂಜರ್ ಈಗ ಯೋಗಿಜಿಗೆ ಏನು ಮಾಡೋಕೆ ಹೊರಟಿದ್ದಾರೆ? ಡೀಪ್ ಸ್ಟೇಟ್ ಯಾವ ಕುತಂತ್ರ ಹೆಣೆದಿದೆ? ಇದನ್ನ ಚರ್ಚ್ ಆಫ್ ಇಂಗ್ಲೆಂಡ್ ಅಥವಾ ಏಜೆನ್ಸೀಸ್ ಆಫ್ ಡೀಪ್ ಸ್ಟೇಟ್ಸ್ ಅಂತಲೂ ಹೇಳಬಹುದು. ಈಗ ಯೋಗಿ ಆದಿತ್ಯನಾಥ್ ಅವರನ್ನ ಭೇಟಿ ಮಾಡಲಿಕ್ಕೆ ಬಂದಿರುವಂಥ ಸೀಕ್ರೆಟ್ ಮೆಸೆಂಜರ್ ಯಾರು ಅಂದರೆ ಅದು ವರ್ಲ್ಡ್ ಬ್ಯಾಂಕ್ನ ಚೀಫ್ ಅಜಯ್ ಬಂಗಾ. ಈಗ ಮತ್ತೆ ಯೋಗಿ ಆದಿತ್ಯನಾಥರನ್ನ ಭೇಟಿ ಮಾಡಿದ್ದಾರೆ. ನೋಡಿ, US ಮೊದಲಿನಿಂದನೂ ಯಾವ ರೀತಿ ದಾಳವನ್ನು ಹಾಕ್ತಾ ಬಂದಿದೆ ಅಂದರೆ, UPA ಸರ್ಕಾರ ಇದ್ದಾಗ ಸರ್ಕಾರವನ್ನು ತನ್ನ ವಶದಲ್ಲಿಟ್ಕೊಂಡು ಭಾರತೀಯರನ್ನ ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಮಾಡೋ ಪ್ರಯತ್ನ ಮಾಡಿತ್ತು. ಅದೆಲ್ಲ ಹಳೆಯ ವಿಷಯ. ಈಗ ಯೋಗಿ ಆದಿತ್ಯನಾಥ್ ಅವರು ತುಂಬಾನೇ ಸ್ಮಾರ್ಟ್ ಇದ್ದಾರೆ ಅವರಿಗಿಂತ. ಸೊ UPಯಲ್ಲಿ ಅದು ನಡೀತಾ ಇಲ್ಲ. ಇದರ ನಡುವೆ ವರ್ಲ್ಡ್ ಬ್ಯಾಂಕ್ನ ಚೀಫ್ ಅಜಯ್ ಬಂಗಾ 2ನೇ ಬಾರಿ ಭಾರತಕ್ಕೆ ಭೇಟಿ ಮಾಡ್ತಾ ಇದ್ದಾರೆ. ಇವಾಗಲೂ ಯೋಗಿ ಅವರ ಮೇಲೆಯೇ ಹೊಗಳಿಕೆಯ ಸುರಿಮಳೆ ಸುರಿಸ್ತಾ ಇದ್ದಾರೆ. ಜಾಸ್ತಿ ಹೊಗಳೋರನ್ನ ಯಾವತ್ತೂ ನಂಬಾರ್ದು ಅಂತಾರೆ. ಯಾವುದೇ ಲಾಭ ಇಲ್ಲದೆ ಅಜಯ್ ಬಂಗಾ ಹೀಗೆ ಹೊಗಳ್ತಾ ಇಲ್ಲ ಅನ್ನೋದಂತೂ ಸ್ಪಷ್ಟ. ವೀಕ್ಷಕರೇ, ಈ ವರ್ಲ್ಡ್ ಬ್ಯಾಂಕ್ ಏನಿದೆ ಇದು ಎಲ್ಲೋ ಒಂದು ಕಡೆ ಡೀಪ್ ಸ್ಟೇಟ್ಗಳ ಜೊತೆ ಕನೆಕ್ಟೆಡ್ ಇದೆ. ಸೊ ಇವರು ಯಾರನ್ನಾದ್ರೂ ಹೊಗಳ್ತಾ ಇದ್ದಾರೆ ಅಂದರೆ ಅದು ಜೆನ್ಯೂನ್ ಆಗಿರಲ್ಲ. ನೋಡಿ, ವರ್ಲ್ಡ್ ಬ್ಯಾಂಕ್ನ ಚೀಫ್ ಆಗಿ ಭಾರತದವರನ್ನೇ ಮಾಡಿದ್ದಾರೆ. ಯಾಕಂದರೆ ಭಾರತದ ಜೊತೆ ಡೀಲ್ಗಳನ್ನು ಮಾಡೋಕೆ ಯೂಸ್ ಆಗಲಿ ಅಂತ. ಅವರು ಈಗ ಹೇಳಿದ್ದಾರೆ, UP ಉತ್ತರ ಪ್ರದೇಶದ ಸರ್ಕಾರದ ಮಾಡೆಲನ್ನು ಸ್ಟಡಿ ಮಾಡ್ತಿದ್ದೀವಿ ಅಂತ. ಈ ದಿಢೀರ್ ಬೆಳವಣಿಗೆ ನೋಡ್ತಾ ಇದ್ರೆ ಅನುಮಾನ ತುಂಬ ಮೂಡುತ್ತೆ. ಉತ್ತರ ಪ್ರದೇಶದಲ್ಲಿ ಈಗ ಬ್ರಹ್ಮೋಸ್ಗಳು ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ ಅಮೇರಿಕಾಗೆ ಗೊತ್ತು ಭಾರತ ಏನು ಮಾಡ್ತಾ ಇದೆ ಅಂತ. ಭಾರತವನ್ನು ನೇರವಾಗಿ ಎದುರಿಸೋದು ಕಷ್ಟ. ಸೊ ಭಾರತದೊಂದಿಗೆ ಉತ್ತಮ ಬಾಂಧವ್ಯ ಬೆಳೆಸೋ ಪ್ರಯತ್ನಗಳು ಇವೆಲ್ಲ. ಕೆಲವೇ ವರ್ಷಗಳಲ್ಲಿ ಉತ್ತರ ಪ್ರದೇಶದ ಎಕಾನಮಿ US ಎಕಾನಮಿಗಿಂತ ದೊಡ್ಡದಾಗತ್ತೆ. ಅದಕ್ಕಾಗಿ ಇವರು ಈಗ ಯೋಗಿಜಿಯವರನ್ನ ಭೇಟಿ ಮಾಡೋಕೆ ಬರ್ತಾ ಇರೋದು. ಆದರೆ ಇವರ ಉದ್ದೇಶಗಳು ನೆರವೇರಲ್ಲ. ಯಾಕಂದ್ರೆ ಯೋಗಿ ಆದಿತ್ಯನಾಥರಿಗೂ ಗೊತ್ತು ಇವರು ಏನು ಅಂತ. Repos Super Offer Repos Bumper Offer ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.